ಶ್ರೀಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀಮಧ್ವಕರಾರ್ಚಿತಂ ಕೌಶೇಯಪೀತವಸನಾಮರವಿಂದನೇತ್ರಾಂ ಪದ್ಮದ್ವಯಾದ್ವಯಪರೋದ್ಯತಪದ್ಮಹಸ್ತಾಂ ಉದ್ಯಚ್ಚತಾರ್ಕಚತುರ್ಜೀಂ ಪರಮಾಂಕಸಂಸ್ಥಾಂ ಧ್ಯಾಯೇದ್ವಿದೀಶನತಪಾದಯುಗಾಂ ಜನಿತ್ರೀಂ. ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ತಪೋವಿದ್ಯಾವಿರಕ್ತ್ಯಾದಿಸದ್ಗುಣೋಗಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ವಾದಿರಾಜರು ಮಾಡಿರತಕ್ಕಂತಹ ಅಷ್ಟಮಹಿಷಿಯರ ಸಹಿತನಾದ ಕೃಷ್ಣನ ಸ್ತೋತ್ರ, ಅದರ ಒಂದು ಕೆಲ ವಿಷಯಗಳನ್ನು ಈ ನಮ್ಮ ಜ್ಞಾನವಾಹಿನಿಯ ಮುಖಾಂತರ ತಮ್ಮೆಲ್ಲರ ಮನಸ್ಸನ್ನು ಕೃಷ್ಣನ ಕಥೆಯನ್ನು, ಅಷ್ಟಮಹಿಷಿಯರ ಸಹಿತನಾಗಿ ಕೃಷ್ಣ ಯಾವ ರೀತಿಯಲ್ಲಿ ಕಂಗೊಳಿಸಿದ, ಅವರವರ ಚರಿತ್ರೆಗಳೇನು, ವಾದಿರಾಜರು ಈ ಅಷ್ಟಮಹಿಷಿ ಸ್ತೋತ್ರವನ್ನು ನಮಗೆ ಯಾಕೋಸ್ಕರವಾಗಿ ಮಾಡಿಕೊಟ್ಟಿದ್ದಾರೆ, ಹಾಗಾದರೆ ನಾವು ಮಾಡಬೇಕಾದ ಕರ್ತವ್ಯಗಳಾದರೆ ಏನು, ಯಾವ ರೀತಿಯಲ್ಲಿ ಈ ಸ್ತೋತ್ರವನ್ನು ಬಳಸಿಕೊಂಡು ನಮ್ಮ ಜೀವನದಲ್ಲಿ ಬರಬಹುದಾದ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು. ಯಾಕೆ ಅಂತ ಹೇಳಿದರೆ, ಮಾತಿದೆ, ರಾಮ ನಡೆದಂತೆ ನಡೆ, ಕೃಷ್ಣ ನುಡಿದಂತೆ ನಡೆ ಅಂತ. ಕೃಷ್ಣನ ಸ್ತೋತ್ರವನ್ನು ನಾವು ಪಾರಾಯಣ ಮಾಡ್ತೇವೆ ಅಂತಂದರೆ, ಆ ಯಾವ ವಿಧವಾದ ಪರಮಾತ್ಮನನ್ನು ನಾವು ಚಿಂತನೆ ಮಾಡ್ತೇವೋ ಆ ರೀತಿಯಾದ ಲಾಭಗಳನ್ನು ನಾವು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇರುತ್ತೆ. ಅಲ್ಲಿ ಮೊದಲನೇದಾಗಿ ಹೇಳುವಾಗ ತದ್ಗುರುತ್ಕಂದರಾರೂಢ ರುಕ್ಮಿಣೀಶ ನಮೋಸ್ತುತೇ ಅತ್ಯುನ್ನತ್ಯಾಖಿಲೇ ಸ್ತುತ್ಯ ಶ್ರುತ್ಯಂತ ಅತ್ಯಂತ ಕೀರ್ತಿತ. ಹೃದ್ಗ್ರಹಾಶ್ರಿತ ಪಕ್ಷೀಂದ್ರ ವಲ್ಗುವಾಕ್ಯೈ ಕೃತಸ್ತವ ತದ್ಗುರುತ್ ಕಂದರಾರೂಢ ರುಕ್ಮಿಣೀಶ ನಮೋಸ್ತುತೆ ಅಂತ ಮೊದಲನೆಯ ಶ್ಲೋಕವನ್ನು ಹೇಳ್ತಾರೆ. ಹೃದ್ಗೃಹಾಶ್ರಿತ ಪಕ್ಷೀಂದ್ರ ವಲ್ಗುವಾಕ್ಯೈ ಕೃತಸ್ತವ, ಎಂತಹ ಗರುಡನಿಂದಲೂ ಪ್ರಾರಂಭ ಮಾಡಿಕೊಂಡು ಪರಮಾತ್ಮನನ್ನು ಸ್ತೋತ್ರ ಮಾಡದವರು ಅಂತ ಯಾರೂ ಇಲ್ಲ. ತದ್ಗರುತ್ ಕಂದರಾರೂಢ, ಗರುಡಾರೂಢನಾದಂತಹ ರುಕ್ಮಿಣೀಶನಾದಂತಹ ಕೃಷ್ಣ ನಿನಗೆ ನಮಸ್ಕಾರ ಅಂತ ರುಕ್ಮಿಣೀ ಸಹಿತನಾದ ಕೃಷ್ಣನನ್ನು ಸ್ತೋತ್ರ ಮಾಡ್ತಾರೆ. ಇವತ್ತು ನಮಗೆ ಎಲ್ಲ ವಿಧವಾದಂತಹ ಈ ರುಕ್ಮಿಣಿಯ ಕಲ್ಯಾಣ ಹೇಗಾಯಿತು ಅನ್ನೋದನ್ನು ನಾವು ನೋಡ್ತೇವೆ. ಹಾಗಾಗಿ ರುಕ್ಮಿಣಿ ಸಹಿತನಾದಂತಹ ಕೃಷ್ಣನನ್ನು ನಾವು ಸ್ತೋತ್ರ ಮಾಡಿದೆವು ಅಂತ ಆದರೆ ಆವಾಗ ಎಲ್ಲ ವಿಧವಾದ ಸಂಪತ್ತುಗಳು ನಮ್ಮನ್ನು ಹರಿಸಿಕೊಂಡು ಬರ್ತದೆ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ, ಇದೇ ಭಾಗವತದಲ್ಲಿ ಕೃಷ್ಣ ಧರ್ಮರಾಜರು ಕೂತುಕೊಂಡು ಮಾತನಾಡ್ತಾ ಇರ್ತಾರೆ, ಕುಶಲ ಪ್ರಶ್ನೆಯನ್ನು ನಡೆಸ್ತಾ ಇರ್ತಾರೆ. ಆವಾಗ ನಾವು ನೀವು ಮಾತನಾಡಿಕೊಳ್ಳುವ ಹಾಗೆ ಮನೆಯ ಸಂಗತಿ ಅಲ್ಲದೆ ಭಗವದ್ವಿಷೇಕವಾದಂತಹ ಚಿಂತನೆಯನ್ನು ನಡೆಸ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಕೃಷ್ಣನ ಪತ್ನಿಯರು, ಕುರುಪತ್ನಿಯರು ಎಲ್ಲ ಕಡೆ ಒಂದು ಕಡೆ ಸೇರಿರ್ತಾರೆ. ಪರಸ್ಪರವಾಗಿ ಕೃಷ್ಣನ ಕಥೆಗಳನ್ನು ಹೇಳಿಕೊಳ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ದ್ರೌಪದಿ ಕೇಳ್ತಾಳೆ, ಶ್ರೀಕೃಷ್ಣ ನಿಮ್ಮಲ್ಲಿ ಯಾರನ್ನು ಯಾವ ರೀತಿಯಾಗಿ ಮದುವೆಯಾದ, ಅದರ ಬಗ್ಗೆ ನನಗೆ ತಿಳಿಸಿಕೊಡಬೇಕು ಅಂತ ಕೇಳಿದಾಗ ಆಗ ರುಕ್ಮಿಣಿ ಹೇಳುವಂತಹ ಮಾತು ಏನು ಹೇಳ್ತಾಳೆ ರುಕ್ಮಿಣಿ ಅಂತಂದರೆ,
ಚೈದ್ಯಾಯ ಮಾರ್ಪಯಿತುಂ ಉದ್ಯತಕಾರ್ಮುಕೇಷು ರಾಜಸ್ವಶೇಷಭಟಶೇಖರಿತಾಂಗ್ರಿರೇಣುಃ ನಿನ್ಯೇ ಮೃಗೇಂದ್ರ ಇವ ಭಾಗಮಜಾವಿಯೂಥಾತ್ ಶ್ರೀನಿಕೇತಚರಣಾಬ್ಜಸಮರ್ಚನಾಯ ತತ್ಶ್ರೀನಿಕೇತಚರಣಾಬ್ಜಸಮರ್ಚನಾಯ. ಎಂತಹ ಮಾತು ಹೇಳ್ತಾಳೆ ರುಕ್ಮಿಣಿ. ಅಲ್ಲಿ ಜರಾಸಂಧ ಮೊದಲಾದಂತಹ ರಾಜರೆಲ್ಲರೂ ಕೂಡ ದೊಡ್ಡ ದೊಡ್ಡ ಶಕ್ತಿವಂತರು, ಬಲಿಷ್ಠರು. ಅವರೆಲ್ಲ ಸೇರಿಕೊಂಡು ನನ್ನನ್ನು ಶಿಶುಪಾಲನೆಗೆ ಕೊಡಬೇಕು ಅಂತ ಸಿದ್ಧರಾಗಿ ನಿಂತಿದ್ದಾರೆ. ಅವರನ್ಯಾರನ್ನೂ ಲೆಕ್ಕಿಸಲಿಲ್ಲ. ಯಾರನ್ನೂ ಲೆಕ್ಕಿಸದೆ ಯಾವ ರೀತಿಯಲ್ಲಿ ಸಿಂಹ, ಅನೇಕ ಪ್ರಾಣಿಗಳು ಕಾಡಿನಲ್ಲಿ ವಾಸ ಮಾಡ್ತವೆ. ಆದರೆ ಯಾವ ಪ್ರಾಣಿಯನ್ನೂ ಸಿಂಹ ಲೆಕ್ಕಿಸದೆ ತನಗೆ ಬೇಕಾಗಿರತಕ್ಕಂತಹದ್ದನ್ನು ಎತ್ತಿಕೊಳ್ಳುವ ಹಾಗೆ ಕೃಷ್ಣ ನನ್ನನ್ನು ಎತ್ತಿಕೊಂಡು ಬಂದ. ಯಾಕೋಸ್ಕರ? ನಾವೆಲ್ಲ ನಮಗೋಸ್ಕರ ನಾವೇನಾದರೂ ತಗೊಳ್ತೇವೆ, ನಮಗೆ ಬೇಕು ಅಂತ ನಾವು ತಗೊಳ್ತೇವೆ. ಆದರೆ ತತ್ ಶ್ರೀನಿಕೇತ ಚರಣಾಬ್ಜ ಸಮರ್ಚನಾಯ, ತನಗಾಗಿ ರುಕ್ಮಿಣಿಯ ಕೈ ಹಿಡಿಯಲಿಲ್ಲವಂತೆ ಪರಮಾತ್ಮ. ಆ ಮಾತನ್ನು ಇನ್ಯಾರೂ ಹೇಳಲಿಲ್ಲ, ರುಕ್ಮಿಣಿಯೇ ಹೇಳ್ತಾಳೆ. ತತ್ ಶ್ರೀನಿಕೇತ, ಲಕ್ಷ್ಮಿಗೆ ಆಶ್ರಯವಾದ ತನ್ನ ಚರಣ ಕಮಲದ ಸೇವೆಯನ್ನು ನನ್ನಿಂದ ಮಾಡಿಸಿಕೊಳ್ಳುವ ಉದ್ದೇಶದಿಂದ ನನ್ನನ್ನು ಎತ್ತಿಕೊಂಡು ಬಂದ. ನನಗೆ ಪರಮಾತ್ಮನ ಸೇವೆಯನ್ನು ಕೊಡಬೇಕು ಅಂತ ಅವನ ಇಚ್ಛೆ. ಹಾಗಾಗಿ ಅವನ ಸೇವೆಯನ್ನು ಈ ರೀತಿಯಾಗಿ ಕೊಡಬೇಕು ಅನ್ನೋ ಇಚ್ಛೆಯಿಂದ ನನ್ನನ್ನು ಕರೆದುಕೊಂಡು ಬಂದ ಅಂತ ಹೇಳ್ತಾರೆ. ಹೀಗೆ ಈ ರುಕ್ಮಿಣಿಯ ವಿಶೇಷವಾದಂತಹ ಸ್ತೋತ್ರವನ್ನು ಮೊದಲಿಗೆ ತಿಳಿಸ್ತಾರೆ. ತಿಳಿಸಿ ನಂತರದಲ್ಲಿ ಆ ಸತ್ಯಭಾಮೆಯದ್ದು, ಸತ್ಯಭಾಮೆಯ ಕಥೆಯಂತೂ ನಮಗೆಲ್ಲ ಗೊತ್ತಿರುವಂತಹದ್ದೇ. ಅಲ್ಲಿ ಅತ್ಯುನ್ನತ್ಯ ಕಿಲೈಸ್ತುತ್ಯ ಶ್ರುತ್ಯಂತ ಅತ್ಯಂತ ಕೀರ್ತಿತ. ಅತ್ಯುನ್ನತ್ಯ ಕಿಲೈಹಿ, ಅಖಿಲೈಹಿ ಸ್ತುತ್ಯ, ಯಾವ್ಯಾವ ಸ್ತೋತ್ರಗಳು ಅಂತ ಇದ್ದಾವೆ ಎಲ್ಲ ಸ್ತೋತ್ರಗಳೂ ಕೂಡ ಪ್ರಧಾನವಾಗಿ ಪರಮಾತ್ಮನನ್ನೇ ಕೊಂಡಾಡ್ತವಂತೆ. ಶ್ರುತ್ಯಂತ ಅತ್ಯಂತ ಕೀರ್ತಿತ, ಎಲ್ಲ ಪ್ರತಿಯೊಂದು ಶ್ರುತಿಯೂ ಕೂಡ ಇವನನ್ನೇ ಕೀರ್ತನೆ ಮಾಡ್ತಾ ಇದೆ. ಅಂತಹ ಸತ್ಯಯೋಹಿತನಾದ, ಸತ್ಯಾತ್ಮನಾದ, ಸತ್ಯಭಾಮಾಪತಿಯಾದ ಕೃಷ್ಣ, ನಿನಗೆ ನನ್ನ ನಮಸ್ಕಾರ ಅಂತ ವಾದಿರಾಜರು ಹೇಳ್ತಾರೆ. ಈ ಸತ್ಯಭಾಮೆಯ ಕತೆ, ಸತ್ಯಭಾಮೆಯ ಕಥೆಯನ್ನು ನಾವು ನೋಡೋದಂತಾದರೆ ಆ ದ್ರೌಪದಿಯ ಪ್ರಶ್ನೆಗೆ ಸತ್ಯಭಾಮೆ ಉತ್ತರ ಕೊಡ್ತಾಳೆ. ಮಣಿಗಾಗಿ, ಸಮಂತಕ ಮಣಿಗಾಗಿ ತಮ್ಮನನ್ನು ಕೊಂದದ್ದು ಕೃಷ್ಣನೇ ಅಂತ ನನ್ನ ತಂದೆ ಅಪವಾದವನ್ನು ಹಾಕಿದ. ಅಪವಾದವನ್ನೇನೋ ಪರಿಹಾರ ಮಾಡಿಕೊಂಡ. ಸಮಂತಕೋಪಾಖ್ಯಾನ ಬಹಳ ನಮಗೆಲ್ಲ ಗೊತ್ತಿರೋ ವಿಷಯವೇ. ಆದರೆ ಅಪವಾದ ಪರಿಹಾರ ಆದಾಗ ಅವನಿಗೆ ಬಹಳ ನಾಚಿಕೆ ಆಯ್ತಂತೆ. ಎಂತಹ ತಪ್ಪು ಮಾಡಿದೆ. ಕೃಷ್ಣ ಜಾಂಬವಂತನನ್ನು ಗೆದ್ದು ಮಣಿಯನ್ನು ತಂದಿತ್ತ. ನನ್ನ ತಂದೆಗೆ ಭಾರೀ ನಾಚಿಕೆ ಆಯಿತು. ಆದ್ದರಿಂದ ಮಣಿಯ ಜೊತೆಗೆ ನನ್ನನ್ನೂ ಕೃಷ್ಣನಿಗೆ ಸಮರ್ಪಣೆ ಮಾಡಿದ. ಸತ್ಯಭಾಮೆ ಹೇಳ್ತಾಳೆ, ನನ್ನನ್ನೂ ಕೂಡ. ಅದರಲ್ಲಿ ಇನ್ನೂ ಸ್ಪಷ್ಟವಾಗಿ ಇನ್ನೂ ಹೇಳ್ತಾರೆ ಅಂದರೆ, ಸತ್ಯಭಾಮೆಗೆ ಆಲ್ರೆಡಿ ಬೇರೆಯವರ ಜೊತೆ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರಂತೆ. ನೀತಚ್ಚಿದಾದಿಶತಮಾಂ ಪ್ರಭವೇಪಿ ದತ್ತಾಂ ಅಂತ ಹೇಳ್ತಾರೆ. ಅಂದರೆ ನನ್ನನ್ನು ಬೇರೆಯವರಿಗೆ ಕೊಡುವುದಾಗಿ ವಾಗ್ದಾನ ಮಾಡಿದರೂ ಕೂಡ ಆ ವಾಗ್ದಾನವನ್ನು ಮುರಿದು ನನ್ನನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡಿದರು. ಕೃಷ್ಣನ ಜೊತೆಗೆ ನನ್ನ ಮದುವೆಯನ್ನು ಮಾಡಿದ್ದಾರೆ. ಹಾಗಾಗಿ ಸತ್ಯಭಾಮಾಪತಿಯಾಗಿರತಕ್ಕಂತಹ, ಅಲ್ಲಿ ಹೇಳೋದಿದೆ ನರಕಾಸುರನ ಸಂಹಾರ, ಸತ್ಯಭಾಮೆಯ ವೀರೋಚಿತವಾದಂತಹ ಘಟನೆಗಳು, ಅನೇಕ ವಿಷಯಗಳಿದ್ದಾವೆ. ಮತ್ತು ಪರಮಾತ್ಮ ಯಾವ ರೀತಿಯಾಗಿ ಆ ಸತ್ಯಭಾಮೆಯ ಶಕ್ತಿಯನ್ನು, ಸತ್ಯಭಾಮೆಯ ರೂಪವನ್ನು ತೋರಿಸಿಕೊಟ್ಟಿದ್ದಾನೆ. ತನ್ನ ಗಂಡನಿಗಾಗಿ ತಾನು ನರಕಾಸುರನ ಜೊತೆಗೆ ಯುದ್ಧವನ್ನೂ ಮಾಡುತ್ತಾಳೆ ಸತ್ಯಭಾಮೆ. ಆದ್ದರಿಂದ ಭೂದೇವಿಯ ವಿಶೇಷ ಸನ್ನಿಧಾನ ಇರುವಂತಹ ಸತ್ಯಭಾಮೆಯನ್ನು ಪರಮಾತ್ಮ
ವಿವಾಹವಾಗಿದ್ದಾನೆ. ಅಲ್ಲಿ ಹೇಳ್ತಾರೆ, ಈ ನರಕಾಸುರನ ಸಂಹಾರದ ಕಾಲದಲ್ಲಿ ಈ ಸತ್ಯಭಾಮೆಯ ವಿಶೇಷವಾದಂತಹ ಒಂದು ಶಕ್ತಿ. ಹಾಗಾಗಿ ಯಾರು ಸತ್ಯಭಾಮಾಪತಿ ಕೃಷ್ಣ ಅಂತ ಅವನನ್ನು ಯಾರು ಪ್ರಾರ್ಥನೆ ಮಾಡ್ತಾರೆ ಅವರಿಗೆ ಒಳ್ಳೆಯ ಕೀರ್ತಿ ಪ್ರತಿಷ್ಠೆಗಳನ್ನು ಪರಮಾತ್ಮ ಕರುಣಿಸ್ತಾನಂತೆ. ಸತ್ಯಯೋಹಿತ ಸತ್ಯಾತ್ಮನ್ ಅಲ್ಲಿ ಆತ್ಮ ವೈದಿಕವಾದಂತಹ ಕೆಲವು ಅರ್ಥಗಳನ್ನು ಕೂಡ ಉಲ್ಲೇಖ ಮಾಡ್ತಾರೆ. ಕೆಲವರು ಒಬ್ಬನೇ ಆತ್ಮ, ಉಳಿದ ಆತ್ಮ ಯಾವುದೂ ಕೂಡ ಇಲ್ಲ, ಬ್ರಹ್ಮ ಒಬ್ಬನೇ ಇರುವಂತಹದ್ದು, ಯಾವ ಜೀವಗಳು ಇಲ್ಲ ಅಂತೆಲ್ಲ ಏನು ಉಲ್ಲೇಖ ಮಾಡ್ತಾರೆ ಅದನ್ನು ತಿರಸ್ಕಾರ ಮಾಡಿದ ಹಾಗೆ ಆಯಿತು. ಹೀಗೆ ಯಾವ್ಯಾವ ಜೀವಗಳು ಅಂತಿದ್ದಾವೆ, ಜೀವವೂ ಸತ್ಯ, ಆತ್ಮನೂ ಸತ್ಯ, ಪರಮಾತ್ಮನೂ ಸತ್ಯ ಅನ್ನುವಂತಹ ವಿಷಯವನ್ನು ತಿಳಿಸಿದ ಹಾಗೆಯೂ ಆಯಿತು. ಹೀಗೆ ಆಚಾರ್ಯ ಮಧ್ವರ ಸಿದ್ಧಾಂತವನ್ನು ಉಲ್ಲೇಖವನ್ನು ಮಾಡ್ತಾ ಅದೇ ಪದವನ್ನು ಪ್ರಯೋಗ ಮಾಡಿದ್ದರಿಂದ ನಮಗೆ ಆ ಶಬ್ದದ ಅರ್ಥವನ್ನು ನಾವು ಸ್ಪಷ್ಟವಾಗಿ ನೋಡಬಹುದಾಗಿದೆ. ಹೀಗೆ ಸತ್ಯಭಾಮೆ ದ್ರೌಪದಿ ದೇವಿಗೆ ಹೇಳ್ತಾಳೆ, ಈ ರೀತಿಯಾಗಿ ನನ್ನ ವಿವಾಹ ಕೃಷ್ಣನ ಜೊತೆಯಲ್ಲಿ ಆಯಿತು. ಜಾಂಬವತ್ಯ ಕಂಭುಕಂಠ ಲಂಬಿಜಂಬಿಕರಾಂಬುಜ ಶಂಭುತ್ರಂಬಕ ಸಂಭಾವ್ಯ ಸಾಂಬತಾತ ನಮೋಸ್ತುತೆ. ಕೃಷ್ಣನನ್ನು ಸಾಂಬತಾತ ಅಂತ ಕರೀತಾರೆ. ಕೃಷ್ಣ ಜಾಂಬವತಿಯ ಗಂಡನಾದ ನಿನಗೆ ನನ್ನ ನಮಸ್ಕಾರ ಅಂತ ಹೇಳ್ತಾರೆ. ಶಂಭುತ್ರಂಬಕ ಸಂಭಾವ್ಯ, ಯಾವ್ಯಾವ ರಾಕ್ಷಸರು ಅಂತ ಇದ್ದಾರೆ ಆ ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡಿದವ. ಆ ಜಾಂಬವತಿ ಹೇಳ್ತಾಳೆ ದ್ರೌಪದಿಗೆ, ನನ್ನ ತಂದೆ 27 ದಿನಗಳ ಕಾಲ ಕೃಷ್ಣನ ಜೊತೆಗೆ ಯುದ್ಧ ಮಾಡಿ ಸೋತು ಹೋಗ್ತಾರೆ. ಆವಾಗ ಕೃಷ್ಣ ರಾಮನ ದರ್ಶನವನ್ನು ರಾಮನಾಗಿ ದರ್ಶನ ಕೊಟ್ಟಾಗ ಪಶ್ಚಾತ್ತಾಪದಿಂದ ಕೃಷ್ಣನ ಕಾಲು ಹಿಡಿದು ಆ ಸಮಂತಕ ಮಣಿಯ ಜೊತೆಗೆ ಅವನ ದಾಸಿಯಾಗಿರುವಂತ ಹೇಳಿ ಜಾಂಬುವತಿಯನ್ನೂ ಕೂಡ ಕೊಟ್ಟು ವಿವಾಹವನ್ನು ಮಾಡ್ತಾರಂತೆ. ಅಲ್ಲಿ ಜಾಂಬುವತಿ ಹೇಳುವಂತಹ ಮಾತು, ಆಜ್ಞೆಯಾ ದೇಹ ವಿಗತಿಂ ನಿಜನಾಥ ದೈವಂ ಸೀತಾಪತಿಂ ತ್ರಿನವಹಾನ್ಯಮುನಾಭಿಯುದ್ಧ. ತಂದೆಗೆ ಯಾವಾಗ ಕೃಷ್ಣನಲ್ಲಿ ರಾಮನನ್ನು ಕಂಡ್ಲೋ ಆವಾಗ ಕೃಷ್ಣನಲ್ಲಿ ರಾಮನನ್ನು ಕಂಡಾಗ ಅವನಿಗೆ ಜ್ಞಾನೋದಯವಾಯಿತಂತೆ. ಸೀತಾಪತಿಯೇ ಈ ರುಕ್ಮಿಣೀಪತಿ ಅನ್ನುವುದು ತಿಳಿದು ಅದರಿಂದ ತಾನು ಮಾಡಿದ ಅಪರಾಧದ ಅರಿವಾಗಿ ಗೊಳೋ ಅಂತ ಅಳತಾನಂತೆ. ಆವಾಗ ತನ್ನ ಪೂಜಾರೂಪವಾಗಿ ಮಣಿಯನ್ನೇ ಸಮರ್ಪಣೆ ಮಾಡಿದ. ಆವಾಗ ಇವನನ್ನೂ ಕೂಡ ಈ ಜಾಂಬುವತಿಯನ್ನೂ ಕೂಡ ಪಾದೋ ಪ್ರಗಹ್ಯ ಮಣಿನಾ ಅಹಂ ಅಮುಷ್ಯ ದಾಸಿ, ನಿನ್ನ ದಾಸಿಯಾಗಿ ಇವಳು ನಿನ್ನ ಜೊತೆಯಲ್ಲಿ ಇರ್ತಾಳೆ ಅಂತ ಹೇಳಿ ಜಾಂಬುವತಿಯನ್ನೂ ಕೂಡ ದಾರಿ ಎರೆದು ಕೊಡ್ತಾನಂತೆ. ಹೀಗೆ ನನ್ನ ಮದುವೆಯಾಯಿತು ಅಂತ ಈ ಜಾಂಬುವತಿ ಹೇಳ್ತಾ ಇದ್ದಾಳೆ. ಇನ್ನು ಮುಂದೆ ನೀಲಾಯ ವಿಲಸದ್ಭೂಷ ಜಾಲಾಯೋಜ್ವಲಮಾಲಿನೇ ನೀಲಾಲಕೋದ್ಯತ್ಪಾಲಾಯ ಕಾಳಿಂದಿ ಪತಯೇ ನಮಃ. ಕಾಳಿಂದಿ ಹೇಳ್ತಾಳೆ, ನಾನು ಪರಮಾತ್ಮನ ಸ್ಪರ್ಶ, ಪರಮಾತ್ಮನ ಪಾದದ ಸ್ಪರ್ಶ ಮಾಡಬೇಕು ಅಂತ ಬಯಕೆ. ನೀಲಾಯ ವಿಲಸತ್ ಭೂಷ, ಯಮುನಾ ನದಿಯಲ್ಲಿ ತನ್ನ ತಂದೆ ಅವಳಿಗೆ ಒಂದು ಮನೆಯನ್ನು ನಿರ್ಮಾಣ ಮಾಡಿಕೊಟ್ಟಿರ್ತಾನಂತೆ. ಅಲ್ಲಿಯೇನೇ ವಾಸ ಮಾಡ್ತಾ ಇರ್ತಾಳೆ. ಉದ್ದೇಶ ಏನು ಅಂತ ಹೇಳಿದರೆ ಕೃಷ್ಣನನ್ನೇ ಪತಿಯನ್ನಾಗಿ ಪಡೆಯಬೇಕು ಅನ್ನುವಂತಹ ಉದ್ದೇಶ ಅಂತೆ. ಅಂತಹ ಜಾಲಾಯ ಉಜ್ವಲ ಮಾಲಿನೇ ನೀಲಾಲೋಲಕ ಉತ್ಪಲಾಯ, ಅವಳು ಹೇಗಿದ್ದಾಳೆ ಅಂತಂದರೆ ಉತ್ಪಲವಣ್ಣ. ಉತ್ಪಲ ಪುಷ್ಪ ಅನ್ನೋದು ಕೃಷ್ಣನಿಗೆ ಭಾರಿ ಪ್ರೀತಿಪಾತ್ರವಾಗಿರುವಂತಹ ಪುಷ್ಪ, ಅದೇ ಥರದ ಬಣ್ಣ. ಅಂತಹ ಕಾಲಿಂದೀಪತಿಯಾದಂತಹ ಕೃಷ್ಣ ನಿನಗೆ ನನ್ನ ನಮಸ್ಕಾರಗಳು ಅಂತ ಹೇಳ್ತಾರೆ. ಕೃಷ್ಣ
ಆ ಯಮುನಾ ತಟಕ್ಕೆ ಒಮ್ಮೆ ಅರ್ಜುನನ ಜೊತೆಗೆ ಬರ್ತಾನೆ. ಅರ್ಜುನನ ಜೊತೆಗೆ ಬಂದಾಗ ತಪಸ್ಸು ಮಾಡ್ತಾ ಇರತಕ್ಕಂತಹ ಆ ಒಂದು ಸ್ತ್ರೀಯನ್ನು ನೋಡ್ತಾನೆ. ನೋಡಿ ಕೇಳ್ತಾನೆ, ಯಾಕೆ ಇಷ್ಟು ಕಷ್ಟಪಡ್ತಾ ಇದ್ದಿ ಅಂತ ಕೇಳಿದಾಗ, ತಪಶ್ಚರತಿ ಮಾಜ್ಞೆಯ ಸ್ವಪಾದ ಸ್ಪರ್ಶ ಕಾಮ್ಯಯ, ಕೃಷ್ಣನ ಪಾದಸ್ಪರ್ಶ ಮಾಡಬೇಕು ಅನ್ನುವಂತಹ ಇಚ್ಛೆಯಿಂದ ನಾನು ಈ ಕೆಲಸವನ್ನು ಮಾಡ್ತಾ ಇದ್ದೇನೆ. ತಪಸ್ಸನ್ನು ಯಾಕೆ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ, ನಾನು ಆ ಪರಮಾತ್ಮನ ಪಾದಸ್ಪರ್ಶ ಮಾಡಬೇಕಾಗಿದೆ, ಪರಮಾತ್ಮನ ವಿಶೇಷವಾದಂತಹ ಅನುಗ್ರಹವನ್ನು ಪಡೆದುಕೊಳ್ಳಬೇಕು. ಅದಕ್ಕೋಸ್ಕರವಾಗಿ ನಾನು ತಪಸ್ಸನ್ನು ಮಾಡ್ತಾ ಇದ್ದೇನೆ ಅಂತ ಹೇಳ್ತಾಳೆ. ಆವಾಗ ಕಾತ್ವಂ ಕಸ್ಯಾಸಿ ಶುಶ್ರೋಣಿ ಕುತೋ ವಾ ಕಿಂ ಚಿಕೀರ್ಷಸಿ, ಭಾಗವತ ಹೇಳುವಂತಹ ಮಾತು. ಅವನನ್ನೇ ನಾನು ಮದುವೆಯಾಗಬೇಕು ಅಂತ ಇದ್ದೇನೆ ಅಂತ ಹೇಳಿದಾಗ, ಯಾರು ನೀನು, ಯಾಕೆ ಈ ಆಸೆ ಅಂತೆಲ್ಲ ಅರ್ಜುನ ಕೇಳ್ತಾನೆ. ಅವಾಗ ಹೇಳ್ತಾರೆ, ಸವಿತರ್ ದಹಿತಾ ಪತಿಮಿಚ್ಛತಿ ವಿಷ್ಣುಂ ವರೇಣ್ಯಂ, ನಾನು ಸೂರ್ಯದೇವನ ಮಗಳು, ಹಾಗಾಗಿ ವಿಷ್ಣುವನ್ನೇ ಪತಿಯನ್ನಾಗಿ ಪಡೆಯಬೇಕು ಅಂತ ಉತ್ತಮವಾದ ತಪಸ್ಸನ್ನು ಮಾಡ್ತಾ ಇದ್ದೇನೆ ಅಂತ ಹೇಳ್ತಾಳೆ. ಹಾಗಾಗಿ ಕೃಷ್ಣನಿಗೆ ವಿಷಯ ತಿಳಿಯಿತು. ಅರ್ಜುನ ಹೇಳಿದ ತತ್ಕ್ಷಣವೇ ಆ ಹೃಷಿಕೇಶ ಈ ಕಾಲಿಂದಿಯನ್ನು ಧರ್ಮರಾಜನಿಗೆ, ಅಂದರೆ ಯಮನದ್ದೇ ಅವತಾರವಾಗಿರೋದರಿಂದ ಅಲ್ಲಿಗೆ ಕರ್ಕೊಂಡು ಹೋಗಿ ತನ್ಮುಖಾಂತರ ಅವಳನ್ನು ವಿವಾಹ ಮಾಡಿಕೊಂಡ. ರಥಮಾರೋಪ್ಯ ತದ್ವಿದ್ವಾನ್ ಧರ್ಮರಾಜ ಉಪಾಗಮತ್, ರಥದಲ್ಲಿ ಹತ್ತಿಸಿಕೊಂಡು ಧರ್ಮರಾಜನ ಬಳಿಗೆ ಹೋದ. ಆಯಿತಾ. ಹೀಗೆ ಪರಮಾತ್ಮ ಅವಳನ್ನು ಕಾಲಿಂದಿಯನ್ನು ಮದುವೆ ಆದ. ಆನಂತರದಲ್ಲಿ ಬರುವಂತಹದ್ದು ಜೈತ್ರಚಿತ್ರಚರಿತ್ರಾಯ ಶಾತ್ರವಾನೀಕ ಮೃತ್ಯವೇ ಮಿತ್ರ ಪ್ರಕಾಶಯ ನಮೋ ಮಿತ್ರವಿಂದ ಪ್ರಿಯಾಯತೆ. ಅವಂತಿಯ ರಾಜನಾದ ವಿಂದ ಮತ್ತು ಅನುವಿಂದ, ದುರ್ಯೋಧನಿಗೆ ಇವರಿಬ್ಬರು ಅಧೀನರಾಗಿರ್ತಕ್ಕಂಥವ್ರು. ಅವರಿಬ್ಬರ ತಂಗಿ ಮಿತ್ರವಿಂದೆ, ಅವಳ ಸ್ವಯಂವರದಲ್ಲಿ ಕೃಷ್ಣನನ್ನೇ ವರಿಸಬೇಕು ಅಂತ ಮಾಲೆ ಹಾಕ್ತಾಳೆ ಕೃಷ್ಣನಿಗೆ. ಆವಾಗ ಅವರೆಲ್ಲ ತಡೀತಾರಂತೆ. ಕೃಷ್ಣಕಾಮಾಂ ನಿಷೇಧತಾಂ, ಅದನ್ನು ತಿರಸ್ಕಾರ ಮಾಡಿದರಂತೆ. ರಾಜಾದಿದೇವ್ಯ ಸ್ತನಯಾಂ ಮಿತ್ರವಿಂದಾಂ ಪಿತೃಶ್ವಸು ಪ್ರಸಹ್ಯ ಹೃತವಾನ್ ಕೃಷ್ಣ ರಾಜನ್ ರಾಜ್ಞಾಂ ಪ್ರಪಶ್ಯತಾಂ. ಆವಾಗ ವಸುದೇವನ ತಂಗಿಯಾದ ರಾಜಾದಿದೇವಿಯ ಮಗಳು ಮಿತ್ರವಿಂದೆ. ಹಾಗಾಗಿ ಅವಳನ್ನು ಸೋದರರು ತಡೆದರೂ ಕೂಡ ಎಲ್ಲ ರಾಜರು ನೋಡ್ತಾ ಇರುವ ಹಾಗೆಯೇ ಕೃಷ್ಣ ಅವಳನ್ನು ಕರ್ಕೊಂಡು ಬಂದ. ಯಾರನ್ನೂ ಕೂಡ ಲೆಕ್ಕ ಮಾಡಲಿಲ್ಲ. ಯಾರನ್ನೂ ಲೆಕ್ಕ ಮಾಡಿದೆ ಮಿತ್ರವಿಂದ ಪ್ರಿಯೆಯಾದಂತಹ ಮಿತ್ರವಿಂದ ಪ್ರಿಯಾಯ, ಮಿತ್ರವಿಂದೆಗೆ ಅತ್ಯಂತ ಪ್ರೀತಿಪಾತ್ರನಾದ, ಎಲ್ಲ ಮೃತ್ಯುಗಳಿಗೂ ದೊಡ್ಡ ಮೃತ್ಯು ಅಂತ ಕರೆಸಿಕೊಂಡಂತಹ ಪರಮಾತ್ಮ ಅವಳನ್ನು ಕರೆದುಕೊಂಡು ಬಂದು ಅವಳನ್ನು ಮದುವೆಯಾದ. ಯಾವ ವಿಚಾರವನ್ನೂ ಮಾಡಲಿಲ್ಲ. ಕೊನೆಗೆ ಹೇಗೆ ಅಂತ ಭಾಗವತ ಹೇಳುತ್ತೆ, ಹೇಗೆ ಕರ್ಕೊಂಡು ಬಂದ, ಅದು ಹೇಗಿತ್ತು ಅಂತಂದರೆ, ನಿನ್ನೆ ಶ್ವಯೂಥಮಿವ ಚಾತ್ಮಬಲಿಂ ದ್ವಿಪಾರಿಹಿ, ನಾಯಿಗಳ ಸಮೂಹವನ್ನು ಸೋಲಿಸಿ ಸಿಂಹ ತನ್ನ ಆಹಾರವನ್ನು ಒಯ್ಯುವ ಹಾಗೆ ನನ್ನನ್ನು ಕರೆದುಕೊಂಡು ಬಂದ ಅಂತ ಮಿತ್ರವಿಂದಳೇ ದ್ರೌಪದಿಗೆ ಹೇಳುವಂತಹ ಮಾತದು. ಆನಂತರ ಅವನ ಪಾದವನ್ನು ತೊಳೆದು ಇದೇ ತರಹದಲ್ಲಿ ಸದಾ ನಿನ್ನ ಸೇವೆ ದೊರಕಲಿ ಅಂತ ನಾನು ಪ್ರತಿನಿತ್ಯ ಪ್ರಾರ್ಥನೆ ಮಾಡ್ತೇನೆ ಅಂತ ಮಿತ್ರವಿಂದ ಹೇಳ್ತಾಳೆ. ಬಾಲನೇತ್ರೋತ್ಸವಾನಂತ ಲೀಲಾ ಲಾವಣ್ಯಮೂರ್ತಯೇ ನೀಲಾಕಾಂತಾಯತೆ ಭಕ್ತ ಪಾಲಯಾಸ್ತು ನಮೋ ನಮಃ.
ಬಾಲನೇತ್ರೋತ್ಸವಾನಂತ. ನೋಡಿ, ಚಿಕ್ಕ ಮಕ್ಕಳನ್ನು ನೋಡಿದರೆ ಭಾಳ ಖುಷಿಯಾಗುತ್ತೆ. ಅವರ ಕಣ್ಣುಗಳು ಬಹಳ ಆಕರ್ಷಿತವಾಗಿರುವಂತಹ ಕಣ್ಣುಗಳು, ಬಾಲನೇತ್ರ. ಒಂದು ಆನಂದವೇ ಬೇರೆ ಆ ಕಣ್ಣುಗಳನ್ನು ನೋಡ್ತಾ ಇದ್ದರೆ. ಜೊತೆಗೆ ಅನಂತ ಲೀಲಾ ಲಾವಣ್ಯ ಮೂರ್ತಿ. ಅವನ ಶರೀರ ಹೇಗಿದೆ ಅಂತಂದರೆ ಚೈತನ್ಯದ ಸ್ವಭಾವ, ಚೈತನ್ಯ ಸ್ವರೂಪ, ಲಾವಣ್ಯ ಮೂರ್ತಯೇ. ಅವನ ಮೂರ್ತಿ ಹೇಗಿದೆ ಅಂತಂದರೆ ಲೀಲಾ ಲಾವಣ್ಯ. ಅವನ ಲೀಲೆಗಳನ್ನು ನಾವು ಎಣಿಸಲಿಕ್ಕೆ ಸಾಧ್ಯ ಇಲ್ಲ. ನೀಲಾಕಾಂತ ಅಂತಹ ಮೂರ್ತಿವತ್ತಾದಂತಹ ಕೃಷ್ಣ, ನೀನು ನೀಲಾದೇವಿಯ ಪತಿಯಾಗಿದ್ದಿ. ತೇ ಭಕ್ತ ಪಾಲಯಸ್ತು ನಮೋ ನಮಃ. ಅಂತಹ ನಿನ್ನ ಭಕ್ತ ನಾನಾಗಿದ್ದೇನೆ, ನನ್ನನ್ನು ರಕ್ಷಣೆ ಮಾಡು, ಪಾಲಯ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅವಳು ಹೇಳ್ತಾಳೆ, ನೀಲಾದೇವಿ ಅವಳ ಸ್ವಯಂವರ ಹೇಗಿತ್ತು ಅಂತಂದರೆ ಹೇಳ್ತಾರೆ, ಕೋಸಲ ದೇಶದ ರಾಜ ನಗ್ನಜಿತ ಅತ್ಯಂತ ಧಾರ್ಮಿಕ. ಅವನಿಗೆ ಸತ್ಯ ಅಂತ ಒಬ್ಬ ಮಗಳಿದ್ಲಂತೆ, ಅವಳನ್ನೇ ನೀಲಾ ಅಂತ ಕರೀತಾ ಇದ್ದಾರೆ. ಅವಳ ಸ್ವಯಂವರ ಪಣ ಹೀಗಿತ್ತು, ಏನು ಅಂತಂದರೆ ಅತ್ಯಂತ ತೀಕ್ಷ್ಣವಾದಂತಹ ಕೊಂಬುಗಳುಳ್ಳಂತಹ 7 ಗೂಳಿಗಳು. ಯಾರೂ ಅದನ್ನು ಸದೆ ಬಡಿಲಿಕ್ಕಾಗೋಲ್ಲ, ಅಂತಹ ಗೂಳಿಗಳವು. ಯಾರು ಅವುಗಳನ್ನು ಸದೆ ಬಡಿತಾರೆ ಅಂತಹವರಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತೇನೆ ಅಂತ ಅವನೊಂದು ಪಣ. ಯಾರು ವಶಕ್ಕೆ ತೆಗೆದುಕೊಳ್ಳುತ್ತಾರೆ ಅಂತಹವರಿಗೆ ಮಾತ್ರ ನನ್ನ ಮಗಳನ್ನು ಕೊಡ್ತೇನೆ ಅಂತ. ಹೀಗೆ ಕೃಷ್ಣ ದೊಡ್ಡ ಸೈನ್ಯ ಸಮೇತನಾಗಿ ಕೋಸಲ ರಾಜಧಾನಿಗೆ ಬಂದ. ಸಂತುಷ್ಟನಾಗಿ ಕೃಷ್ಣನನ್ನು ಎದುರುಗೊಂಡು ಅವನಿಗೆ ಆಸನ ಪಾದ್ಯಾಚಮನಗಳನ್ನೆಲ್ಲವನ್ನು ಕೂಡ ಕೊಟ್ಟು ಕೃಷ್ಣನನ್ನು ಸತ್ಕಾರ ಮಾಡಿ, ಇನ್ನೇನು ಮಾಡಬಲ್ಲೆ ನೀನು ಪೂರ್ಣ ಹೇಳ್ತಾರೆ ನೋಡಿ, ಆತ್ಮನಾ ದೇವ ಪೂರ್ಣಸ್ಯ ಕರವಾಣಿ ಕಿಮಲ್ಪಕಃ. ಪೂರ್ಣನಾದವನಿಗೆ ನಾವು ಏನು ಕೊಟ್ಟರೂ ಕೂಡ ಅದು ಅಪೂರ್ಣವೇ. ಅವನು ಪೂರ್ಣ. ನಾವು ಇನ್ನೇನೋ ಕೊಟ್ಟು ಅವನನ್ನು ಪೂರ್ಣ ಮಾಡಬೇಕಾಗಿಲ್ಲ, ಅವನು ಸದಾ ಪೂರ್ಣ. ಈ ಉಪನಿಷತ್ತುಗಳು ಹೇಳುವಂಥದ್ದೇ ಹಾಗೇನೆ, ಪೂರ್ಣಮದಃ ಅಂತಲೇ ಅವನನ್ನು ಹೇಳ್ತವೆ. ಹಾಗಾಗಿ ಸದಾ ಪೂರ್ಣನಾದ ಪರಮಾತ್ಮನಿಗೆ ಎಲ್ಲೋ ಒಂದು ಕಡೆ ಕಡಿಮೆ ಆಗುತ್ತೆ, ಒಂದು ತಮಗೆ ನೀರು ಹಾಕಿ ಫುಲ್ ಮಾಡಬಹುದು. ಅದು ಹಾಗಲ್ವೇ ಅಲ್ಲ, ಇದು ಯಾವತ್ತೂ ತುಂಬಿ ತುಳುಕುವಂಥದ್ದೇ. ಇದು ಆನಂದ ಸುಖ ಗುಣಗಳಿಂದ ಪರಿಪೂರ್ಣನಾದವನು. ಹಾಗಾಗಿ ಅವ್ರು ಹೇಳ್ತಾರೆ, ನಿನಗೆ ನಾನೇನು ಮಾಡಲಿಕ್ಕಾಗುತ್ತಪ್ಪ ಅಂತ. ಎಂತಹ ಪಾದ ಕಮಲ ಧೂಳಿಯನ್ನು ಲಕ್ಷ್ಮೀ ಬ್ರಹ್ಮ ರುದ್ರರು ಲೋಕಪಾಲಕರು ಶಿರದಲ್ಲಿ ಧರಿಸ್ತಾರೋ ಅಂತಹ ಧರ್ಮ ನಿಯಮಗಳನ್ನು ರಕ್ಷಿಸುವುದಕ್ಕಾಗಿ ಕಾಲ ಕಾಲಕ್ಕೆ ಲೀಲಾ ವಿಗ್ರಹಗಳನ್ನು ಧರಿಸ್ತೀಯೋ ಅಂತಹ ಭಗವಂತ ನೀನಾಗಿದ್ದಿ. ನೀನು ನಮ್ಮೊಳಗಿದ್ದು ಲೀಲೆಯಿಂದ ನೀನೇ ನಿನ್ನ ಪೂಜೆಯನ್ನು ಮಾಡಿಸಿಕೊಳ್ತಿ. ಹಾಗಾಗಿ ನನ್ನಲ್ಲಿ ನೀನು ನಿಂತುಕೊಂಡು ಸಂತುಷ್ಟನಾಗಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಕೊನೆಗೆ ಅವಳನ್ನು ಮದುವೆ ಮಾಡಿಕೊಳ್ಳಬೇಕು ಅಂತ ಕೃಷ್ಣ ಕೇಳಿದಾಗ ರಾಜ ಹೇಳ್ತಾನೆ, ನಗ್ನಜಿತನ ಮಾತು, ಜಗನ್ನಾಥ ನಿನಗಿಂತ ಉತ್ತಮನಾದ ವರನನ್ನು ನಾನು ಕರ್ಕೊಂಡು ಬರೋಕ್ಕಾಗುತ್ತೆ ನನ್ನ ಮಗಳಿಗೆ? ಸಾಧ್ಯವೇ ಇಲ್ಲ. ನಿನಗಿಂತ ಉತ್ತಮನಾದ ವರನನ್ನು ನಾನು ಎಲ್ಲೂ ಹುಡುಕಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಅವನಿಗೆ ಸಮಾನರಾದವು ಇನ್ನೊಬ್ಬರು ಇಲ್ಲವೇ ಇಲ್ಲ. ಅವನಿಗೆ ಅವನೇ ಸಮಾನ. ಆಕಾಶಕ್ಕೆ ಆಕಾಶವೇ ಸಮಾನ, ಸಮುದ್ರಕ್ಕೆ ಸಮುದ್ರವೇ ಸಮಾನ, ಕೃಷ್ಣನಿಗೆ ಕೃಷ್ಣನೇ ಸಮಾನ. ನಿನ್ನಂತಹ ಗಂಡನನ್ನು ಕರೆದುಕೊಂಡು ಬರುವುದಕ್ಕೆ ನನ್ನಿಂದ ಖಂಡಿತ ಸಾಧ್ಯ ಇಲ್ಲ. ಆದರೆ ಕಿಂತು ಅಸ್ಮಾಭಿಃ ಕೃತ ಪೂರ್ವಂ ಸಮಯ, ನಾವೊಂದು ಮೊದಲೇ ಇಂತಹ ಒಂದು ಪರೀಕ್ಷೆಯಲ್ಲಿ ಗೆಲ್ಲಬೇಕು ಅನ್ನುವಂತಹ ಒಂದು ತಾಕೀತು ನಮ್ಮ ಹತ್ರ ಇದೆ, ನಿಬಂಧನೆ ಹಾಕ್ಕೊಂಡಿದ್ದೇವೆ. ಏನು ಮಾಡೋದು? ಅಯ್ಯೋ ಅಷ್ಟೇ ತಾನೇ, ಏನು ಯೋಚನೆ ಮಾಡಬೇಡ ಅಂತ ಕೃಷ್ಣ ತನ್ನ ಹೆಗಲ ಮೇಲಿದ್ದ ಶಾಲುವನ್ನು ಸೊಂಟಕ್ಕೆ ಸುತ್ತಿದ, ಸೀದಾ ಗುಳಿಗಳನ್ನು ಎದುರಿಸಿದ. ಹೇಗೆ ಅಂತಂದರೆ ಹೇಳ್ತಾರೆ, ಬದ್ಧ್ವಾ ತಾನ್ ಧಾಮಭಿಶೌರಿರ್ ಭಗ್ನವೀರ್ಯ ಅನ್ನತೋಜಸಃ. ಪರಮಾತ್ಮ 7 ಗೂಳಿಗಳನ್ನು ಹಗ್ಗಗಳಿಂದ ಕಟ್ಟಿ ಎಳೆ ಹುಡುಗ ಮರದ ಎತ್ತಿನ ಗೊಂಬೆಯನ್ನು ಎಳೆಯುವಂತೆ
ಅನಾಯಾಸವಾಗಿ ಎಳಿತಾ ಇದ್ದಾನಂತೆ ಅವ. ಹೇಗೆ ಅಂತಂದರೆ ಶುಕಾಚಾರ್ಯ ಹೇಳ್ತಾರೆ, ಆತ್ಮಾನಂ ಸಪ್ತದಾಕತ್ವಾನ್ ಅಗೃಹ್ಣನ್ ಲೀಲೆಯೇವತಾನ್. ರಾಮನ ಅವತಾರದ ಸಂದರ್ಭದಲ್ಲಿ 14,000 ಸೈನ್ಯ ಯುದ್ಧಕ್ಕೆ ಬಂದಾಗ ರಾಮದೇವರು ಅಷ್ಟೂ ರೂಪಗಳನ್ನು ಧರಿಸಿ ಅಷ್ಟು 1,000 ಜನರನ್ನು ಸಂಹಾರ ಮಾಡಿದರು ಅಂತ ಹೇಳ್ತಾರೆ. ಅದೇ ತರಹ ಅಂದರೆ ಇತೋಪಿ ರಾಮ ತಥೋಪಿ ರಾಮ ಯತ್ರ ಕುತ್ರಾಪಿ, ಎಲ್ಲ ಕಡೆಯಲ್ಲೂ ರಾಮನನ್ನು ಕಂಡು ಚಕಿತರಾಗಿ ಅವರು ಒಬ್ರಿಗೊಬ್ರು ಸಾಯಿಸಿಕೊಂಡ್ರು ಅಂತ ಹೇಳ್ತಾರೆ. ಕೃಷ್ಣನೂ ಕೂಡ ಆತ್ಮಾನಂ ಸಪ್ತಧಾ ಕೃತ್ವ 7 ರೂಪವನ್ನು ತನ್ನದೇ ಆಗಿರತಕ್ಕಂತಹ ತನ್ನದೇ 7 ರೂಪವನ್ನು ಧಾರಣೆ ಮಾಡಿ ಆ 7 ಗೂಳಿಗಳನ್ನು ಸದೆಬಡಿದು, ಚಿಕ್ಕ ಮಕ್ಕಳು ಆಟಿಕೆಯ ಸಾಮಗ್ರಿಯನ್ನು ಹೇಗೆ ಒಂದು ಹಗ್ಗಕ್ಕೆ ಕಟ್ಟಿಕೊಂಡು ಎಳೆದುಕೊಂಡು ಬರ್ತಾರೋ ಆ ರೀತಿಯಲ್ಲಿ ಆ ಗೂಳಿಗಳನ್ನು ಹಗ್ಗದಲ್ಲಿ ಕಟ್ಟಿ ಎಳ್ಕೊಂಡು ಬರ್ತಾ ಇದ್ದಾನಂತೆ ಪರಮಾತ್ಮ. ಯಾವುದು ಕಡಿಮೆ ಹೇಳಿ ಅವನಿಗೆ? ಅವನ ಕೈಯಲ್ಲಿ ಆಗದೇ ಇರುವಂಥ ಕೆಲಸ ಅಂತ ಯಾವುದಿದೆ? ಸರ್ವೋತ್ತಮ ಅವನು. ಹಾಗೆ ವ್ಯಕರ್ಷಲ್ ಲೀಲೆಯ ಬದ್ಧಾನ್. ಇಲ್ಲಿ ಪರಮಾತ್ಮ ಕೇಳಿದ ಅಂತ ಅವನು ಹಾಗೆ ಕೊಡಬಹುದಿತ್ತು, ಆದರೆ ಹಾಗೆ ಮಾಡಲಿಲ್ಲ. ಕೃಷ್ಣನೂ ಕೂಡ ಅದೇನು ನಿಬಂಧನೆ ಇದೆಯೋ ಆ ನಿಬಂಧನೆಯಲ್ಲಿ ನಾನು ಗೆಲ್ತೇನೆ ಅಂತಲೇ ಹೇಳಿದ. ರಾಜನೂ ಕೂಡ ಗೆಲ್ಲಬೇಕು ಅಂತ ಹೇಳಿದ, ಅದನ್ನು ಅದೇ ಥರದಲ್ಲಿ ಗೆದ್ದ. ಗೂಳಿಗಳ ಅದನ್ನು ಮದುವೆ ಆದ. ಆದರೆ ಇಲ್ಲೊಂದು ನಿರ್ಣಯವನ್ನು ಆಚಾರ್ಯರು ಕೊಡ್ತಾರೆ. ಆ ಗೂಳಿಗಳಾಗಿ ಜನಿಸಿದ್ದಂಥವ್ರು ಯಾರು ಅಂದರೆ 7 ಜನ ದೈತ್ಯರಂತೆ. ಆ 7 ಜನ ದೈತ್ಯರನ್ನು, ಯಾಕೆಂದರೆ ಪರಮಾತ್ಮನಿಗೆ ಅವಳನ್ನು ಮದುವೆ ಮಾಡಿಕೊಳ್ಳೇಬೇಕು ಅನ್ನುವಂಥದ್ದಲ್ಲ. ಮತ್ತು ಮಹರ್ಷಯ ಸಪ್ತಪೂರ್ವೋ ಚತ್ವಾರೋ ಮನವಸ್ತಥ ಅಲ್ಲಿ ಹೇಳ್ತಾ ಹೀಗೆ ಹೇಳ್ತಾರೆ, ಈ ತತಪ್ರೀತಃ ಆ ಗೂಳಿಗಳಾಗಿ ಜನಿಸಿರ್ತಕ್ಕಂತಹವ್ರು ಯಾರು ಅಂತಂದರೆ ವರವನ್ನು ಪಡೆದವರು, ಕೃಷ್ಣನನ್ನು ಸಂಹಾರ ಮಾಡಬೇಕು ಅಂತಲೇ ಜನಿಸಿರ್ತಕ್ಕಂಥವ್ರು ಅವರು. ಹಾಗಾಗಿ ಕೃಷ್ಣನನ್ನು ಸಂಹಾರ ಮಾಡೋಕ್ಕೆ ಅಂತ ಬಂದ ದೈತ್ಯರು ಕೃಷ್ಣನಿಂದಲೇ ಹತರಾದರು. ಹೀಗೆ ಆ 7 ರೂಪವನ್ನು ಧರಿಸಿರ್ತಕ್ಕಂತಹ ದೈತ್ಯರನ್ನು ಏಕಏವ ಒಬ್ಬನೇ ಅಂದರೆ ಪರಮಾತ್ಮನೇ, ಅಲ್ಲಿ 7 ರೂಪ 7 ಅವತಾರ ಅಂತ ಚಿಂತನೆ ಅಲ್ಲ, ಅವನೇ 7 ಕಂಡ, 7 ಬಂದು ಆ 7 ಜನ ಗೂಳಿಗಳನ್ನು ಅವನ್ನು ಸದೆಬಡಿದ ಅಂತ. ಹೀಗೆ ಅದನ್ನು ಕಂಡು ವಿಸ್ಮಯಕಾರಿಯಾದಂತಹ ಘಟನೆಯನ್ನು ಕಂಡು ಆಶ್ಚರ್ಯಚಕಿತರಾಗಿ ವಿದ್ಯುಕ್ತವಾಗಿ ಅವಳನ್ನು ಮದುವೆ ಮಾಡಿ ಕೊಡ್ತಾರೆ. ಹೇಗೆ ಶಂಖ ಬೇರ್ಯಾನಕ ನೇದುಹು ಗೀತವಾದ್ಯ ದ್ವಿಜಾಶಿಷಃ ಅಂತ ಹೇಳ್ತಾರೆ. ಶಂಖ ಬೇರಿ ಮೊದಲಾದಂತಹ ಮಾಡಿ 10,000 ಗೋವುಗಳನ್ನು ವಸ್ತ್ರ ಸಮೇತವಾಗಿ ರಥದಲ್ಲಿ ಕೂರಿಸಿ ಅವರನ್ನು ಮಿತ್ರವಿಂದನ್ನು ಕಳಿಸಿಕೊಡ್ತಾರೆ ಅಂತ ಹೇಳ್ತಾರೆ. ಹೀಗೆ ನೀಲ ಬಾಲನೇತ್ರೋತ್ಸವಾನಂತ ಅಂತಹ ಪರಮಾತ್ಮನನ್ನು ಚಿಂತನೆ ಮಾಡಬೇಕು. ಆವಾಗ ನಮ್ಮ ಒಳಗಿರತಕ್ಕಂತಹ ಎಲ್ಲ ವೈರಿಗಳನ್ನು ಕೃಷ್ಣ ಸಂಹಾರ ಮಾಡ್ತಾನೆ, ನಮಗೆ ಜ್ಞಾನವನ್ನು ಪ್ರಸಾದ ಮಾಡ್ತಾನೆ. ಭದ್ರಾಯ ಸ್ವಜನಾ ವಿದ್ಯಾ ನಿದ್ರಾ ವಿದ್ರಾವಣಾಯ ವೈ ರುದ್ರಿಣೀ ಭದ್ರಮೂಲಾಯ ಭದ್ರಕಾಂತಾಯ ತೇ ನಮಃ. ಭದ್ರಕಾಂತೆಯಾದಂತಹ ಭದ್ರೆಯ ಪತಿಯಾದಂತಹ ಭದ್ರಾಯ ಸ್ವಜನಾ ವಿದ್ಯ ನಿದ್ರಾ ವಿದ್ರಾವಣಾಯ ವೈ. ಅವಿದ್ಯಾ ನಿದ್ರಾ ನಮ್ಮಲ್ಲಿರ್ತಕ್ಕಂತಹ ಎಲ್ಲ ವಿಧವಾದ ಅಜ್ಞಾನವೆಂಬತಕ್ಕಂತಹದ್ದನ್ನು ದೂರ ಮಾಡುವಂತಹ ಭದ್ರ ರೂಪನಾದಂತಹ ರುದ್ರಾಣಿ ಭದ್ರಮೂಲಾಯ ಭದ್ರಕಾಂತೆಯಾದಂತಹ ಭದ್ರಾದೇವಿಯ ಪತಿಯಾದಂತಹ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡು ಅಂತ. ಕೇಕೆಯ ರಾಜನಾದ ದುಷ್ಟಕೇತುವಿನ ಮಗಳು ಕೃಷ್ಣನ ಸೋದರತ್ತೆಯಾದಂತಹ ಶ್ರುತಕೀರ್ತಿಯಲ್ಲಿ ಜನಿಸಿದಳು. ಅಣ್ಣಂದಿರು ಸಂತರ್ಧನ ಮುಂತಾದವರು ಕೃಷ್ಣನಿಗೆ ಕನ್ಯಾದಾನ ಮಾಡಿಕೊಟ್ರಂತೆ.
ಶ್ರುತಕೀರ್ತೆ ಸುತಾಂ ಭದ್ರಾಂ ಉಪಯೇಮೆ ಪಿತೃಶ್ವಸು. ಆಯಿತಾ? ಅಂತಹ ಸಂತರ್ಧನ ಮೊದಲಾದವರು ಆಚಾರ್ಯ ಹೇಳ್ತಾರೆ ವಿಶ್ವೇ ದೇವತೆಗಳ ಅವತಾರಭೂತರವರು ಅಂತ. ಅಂತಹ ಅವರು ಭದ್ರೆಯನ್ನು ಕೃಷ್ಣನಿಗೆ ವಿವಾಹ ಮಾಡಿ ಕೊಡ್ತಾರಂತೆ. ಅಂತಹ ಭದ್ರೆಯ ಪತಿಯಾದಂತಹ ಕೃಷ್ಣನನ್ನು ಯಾರು ಪ್ರಾರ್ಥನೆ ಮಾಡ್ತಾರೆ ಅವರಿಗೆ ಯಾವ ವಿಧವಾದಂತಹ ಭಯ, ಯಾವ ವಿಧವಾದಂತಹ ದುಃಖ, ಅದರ ಅವಲೇಶಗಳನ್ನೂ ಕೂಡ ಪರಮಾತ್ಮ ಕೊಡೋದಿಲ್ಲ ಅಂತ. ರಕ್ಷಿತಾ ಕಿಲ ವಿಶ್ವಾಯ ಶಿಕ್ಷಿತ ಕಿಲ ರಕ್ಷಸೆ ಲಕ್ಷಣಾಪತಯೇ ನಿತ್ಯಂ ಭಿಕ್ಷುಕ್ಷ್ಲಾಜ್ಞಾಯತೆ ನಮಃ. ರಕ್ಷಿತ ಅಖಿಲ ವಿಶ್ವಾಯ, ಅಖಿಲ ವಿಶ್ವ ಎಲ್ಲ ವಿಶ್ವವನ್ನು ರಕ್ಷಣೆ ಮಾಡಿರತಕ್ಕಂತಹ, ಎಲ್ಲ ರಾಕ್ಷಸರನ್ನು ಶಿಕ್ಷೆಗೊಳಪಡಿಸಿರ್ತಕ್ಕಂತಹ, ಲಕ್ಷಣೆಯ ಪತಿಯಾದಂತಹ, ಸದಾ ಭಿಕ್ಷುಶ್ಲಾಘ್ಯಾಯ ಎಲ್ಲ ಸನ್ಯಾಸಿಗಳು ಹೊಗಳುವಂತಹ ಆ ಪರಮಾತ್ಮನಿಗೆ ನನ್ನ ನಮಸ್ಕಾರಗಳು ಅಂತ ಹೇಳ್ತಾರೆ. ಲಕ್ಷಣಾ ಸ್ವಯಂವರದ ಬಗ್ಗೆ ಮುಂದೆ ಹೇಳ್ತಾರೆ. ಈ ಲಕ್ಷಣಾ ಸ್ವಯಂವರ ಹೇಗೆ ಅಂತಂದರೆ ಅಲ್ಲಿ ಹೇಳ್ತಾರೆ, ಈ ಅನೇಕರು ಒಂದು ಹೇಗೆ ಅರ್ಜುನನದ್ದು ಒಂದು ಮತ್ಸ್ಯ ಯಂತ್ರದ ಭೇದನೆ ಹೇಗಿತ್ತೋ ಹಾಗೆ ಮಮಾಪಿ ರಾಜ್ಞಾ ಚತುರ್ಹು ಅಲ್ವಾ. ಹೇಗೆ ಅಂತಂದರೆ ಅವಳು ಹೇಳ್ತಾಳೆ, ಲಕ್ಷಣೆ ದ್ರೌಪದಿಗೆ ಹೇಳುವಂತಹ ಮಾತು, ನನ್ನನ್ನು ಅನೇಕ ರಾಜರು ನನ್ನನ್ನು ಮದುವೆಯಾಗಬೇಕು ಅಂತ ಬಂದಿದ್ದರು. ಆದರೆ ಹೇಗೆ ದ್ರೌಪದಿ ನಿನ್ನನ್ನು ಅರ್ಜುನನೇ ಮದುವೆಯಾಗಬೇಕು ಅಂತ ನಿನ್ನ ಅಪ್ಪ ಹೇಗೆ ಮತ್ಸ್ಯಯಂತ್ರವನ್ನು ರಚನೆ ಮಾಡಿದ್ದ, ಹಾಗೇ ನನ್ನಪ್ಪನೂ ಕೂಡ ಒಂದು ಯಂತ್ರವನ್ನು ರಚನೆ ಮಾಡಿದ್ದ. ಆದರೆ ಇದು ಬಹಳ ಸೊಗಸಾಗಿರುವಂತಹದ್ದು. ಹೊರಗೆ ಇರತಕ್ಕಂತಹ ಆವೃತವಾದಂತಹ ಆ ಮತ್ಸ್ಯಯಂತ್ರದ ಒಂದು ಪ್ರತಿಬಿಂಬ ನೀರಿನಲ್ಲಿ ಕಾಣ್ತಾ ಇತ್ತು ನಿಮ್ಮದಾಗುವಾಗ. ಆದರೆ ನಮ್ಮಪ್ಪ ಮಾಡಿರ್ತಕ್ಕಂತಹ ಮತ್ಸ್ಯಯಂತ್ರ ಇದೆಯಲ್ವಾ, ಅದು ಯಾರಿಗೂ ಕಾಣಿಸ್ತಿರಲಿಲ್ಲ. ನೀರಿನಲ್ಲಿ ಏನು ಕಾಣ್ತಿತ್ತು ಅಂದರೆ ಆ ಡಬ್ಬಿ ಮಾತ್ರ ಕಾಣ್ತಿತ್ತು. ಡಬ್ಬಿಯ ಒಳಗಿಂದ ಹೋಗಿ ಬಾಣ ಮತ್ಸ್ಯವನ್ನು ಭೇದನೆ ಮಾಡಬೇಕಿತ್ತಂತೆ. ರಂಧ್ರದ ಮೂಲಕ ಒಳಗೆ ಸೇರಿ ಒಳಗಿರುವಂತಹ ಮತ್ಸ್ಯಯಂತ್ರವನ್ನು ಭೇದಿಸಬೇಕಾಗಿತ್ತಂತೆ. ಇದನ್ನು ಭೇದಿಸಬೇಕು ಅಂತ ಹೇಳಿ ಅನೇಕ ರಾಜರು ಬಂದಿದ್ದು. ಮತ್ಸ್ಯಾಭಾಸಂ ಜಲೇ ದೃಷ್ಟ್ವಾ ಅಜ್ಞಾತ್ವಾ ಚತುರ್ವಸ್ಥಿತಿಂ. ಅರ್ಜುನ ನೀರಿನಲ್ಲಿ ಮತ್ಸ್ಯಯಂತ್ರದ ಪ್ರತಿಬಿಂಬವನ್ನು ಕಂಡ, ಅದರ ಸ್ವರೂಪವನ್ನು ತಿಳಿದು ಗೊತ್ತಿದ್ದರೂ ಅದರ ಪ್ರಯೋಗ ಮಾಡಲಿಲ್ಲಂತೆ ಅರ್ಜುನ. ಭೀಮ ಹೇಳಿದ್ನಂತೆ ನನಗೆ ಅಗತ್ಯವೇ ಇಲ್ಲ ಅಂತ ಹೇಳಿದ್ನಂತೆ. ಯಾಕೆ ಅಂದರೆ ಭೀಮಾರ್ಜುನರಿಗೆ ಗೊತ್ತಿತ್ತು ಇದು ಕೃಷ್ಣನಿಗೆ ಸೇರಬೇಕಾದಂತಹ ಪುಷ್ಪ, ಹಾಗಾಗಿ ತಾವು ಮುಂದೆ ಬರಬಾರದು ಅನ್ನುವಂತಹದ್ದು. ಇನ್ನು ದುಷ್ಟರು ದುರಭಿಮಾನಿಗಳು ಆಗಿರ್ತಕ್ಕಂಥವರು ಅನೇಕರು ಪ್ರಯತ್ನಪಟ್ಟರು, ಬಿಲ್ಲನ್ನು ಏರಿಸಲಿಕ್ಕಾಗದವರು ಅನೇಕರು, ಕೊನೆಗೆ ಆ ಮತ್ಸ್ಯಯಂತ್ರವನ್ನು ಭೇದಿಸಲಿಕ್ಕಾಗದೇ ಇರುವಂತಹದ್ದು. ಈ ಥರದಲ್ಲಿ ಅನೇಕರು ಅದರಿಂದ ವಂಚಿತರಾದರು. ಕೊನೆಗೆ ಕೃಷ್ಣ ಆ ಯಂತ್ರವನ್ನು ಭೇದಿಸಿ ನನ್ನನ್ನು ಮದುವೆಯಾದ ಅಂತ ಲಕ್ಷಣೆ ಹೇಳ್ತಾಳೆ. ಹೀಗೆ ಮತ್ಸ್ಯಯಂತ್ರವನ್ನು ಭೇದಿಸಿ ಹೇಳ್ತಾರೆ, ಮತ್ಸ್ಯಯಂತ್ರವನ್ನು ಭೇದಿಸಿ ನನ್ನನ್ನು ಮದುವೆ ಆದ. ರಕ್ಷಿತ ಅಖಿಲ ವಿಶ್ವಾಯ ಶಿಕ್ಷಿತ ಅಖಿಲ ರಕ್ಷಸೆ. ಹಾಗಾಗಿ ಈ ರೀತಿಯಾಗಿ ಲಕ್ಷಣಾಪತಿ ಅಂತ ನಾವು ಪ್ರಾರ್ಥನೆ ಮಾಡಿದರೆ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಮತ್ತು ಷೋಡಶ ಸ್ತ್ರೀ ಸಹಸ್ರೇಶಂ ಷೋಡಶಾತೀತಮಚ್ಯುತಂ ಈಡೇತವಾದಿ ರಾಜೋಕ್ತ ಪ್ರೌಢಸ್ತೋತ್ರೇಣ ಸಂತತಂ. ಈ 16,000 ಜನ 100 ಜನ ಏನು ನರಕಾಸುರನ ಹತ್ರ ಸಿಕ್ಕಿ ಹಾಕಿಕೊಂಡಿದ್ದರು, ಕೃಷ್ಣ ಸತ್ಯಭಾಮಿಯ ಜೊತೆಗೆ ಹೋಗಿ ನರಕಾಸುರನನ್ನು ಸಂಹಾರ ಮಾಡಿ ಅವರನ್ನೆಲ್ಲ ಬಿಡಿಸಿದ. ಆ ರಾಜಕುಮಾರಿಯರಾದಂತಹ ಬಲಾತ್ಕಾರದಿಂದ ತಂದು ಕಾರಾಗಾರದಲ್ಲಿ ಕೂಡಿ ಹಾಕಿದ ನರಕಾಸುರ.
ನಾವು ಕೃಷ್ಣನ ಪಾದ ಕಮಲವನ್ನೇ ಸ್ಮರಣೆ ಮಾಡ್ತಾ ಎಂತಹ ದೊಡ್ಡ ದುಃಖದ ಮಡು ಸಾಗರ, ಅದರಲ್ಲಿ ಬಿದ್ದ ವ್ಯಕ್ತಿಗಳನ್ನೇ ಕೃಷ್ಣ ಕಾಪಾಡ್ತಾನೆ, ನಮ್ಮನ್ನು ಕಾಪಾಡೋದಿಲ್ವಾ ಕೃಷ್ಣ ಅಂತ ಅವನನ್ನೇ ಪ್ರಾರ್ಥನೆ ಮಾಡ್ತಾ ಇದ್ವಿ. ಕೃಷ್ಣ ಬಂದ, ನರಕಾಸುರನ ಸಂಹಾರ ಮಾಡಿದ, ನಮ್ಮನ್ನು ಪಾದಾಂಬುಜಂ ಪರಿಣಿನಾಯ ಆಪ್ತ ಕಾಮಃ, ತನ್ನ ಪಾದಕಮಲದ ಬಳಿಗೆ ತಂದು ನಮ್ಮನ್ನೆಲ್ಲ ವಿವಾಹ ಮಾಡಿಕೊಂಡ. ಆಮೇಲೆ ಅವರ ಮಾತು ಭಾಗವತಕಾರರು ತಿಳಿಸ್ತಾರೆ, ನಾವೆಲ್ಲ ಒಬ್ಬರನ್ನು ಇಷ್ಟಪಡ್ತೇವೆ ಅಂದರೆ ಅವರ ರೂಪವನ್ನು, ಅವರ ಸಂಪತ್ತನ್ನು, ಅಥವಾ ಸುಖಕ್ಕೋಸ್ಕರವಾಗಿಯೋ ಈ ತರಹದಲ್ಲಿ ಒಂದು ವ್ಯಕ್ತಿಗಳನ್ನು ಅಥವಾ ಒಂದು ಪದಾರ್ಥವನ್ನು ನಾವು ಆಸೆಪಟ್ಟು ತಗೊಳ್ತೇವೆ. ಆದರೆ ಅವ್ರು ಹೇಳ್ತಾರೆ, ನ ವಯಂ ಸಾಧ್ವಿ ಸಾಮ್ರಾಜ್ಯಂ ಸ್ವರಾಜ್ಯಂ ಭೌಜ್ಯಮಪ್ಯುತ ವೈರಾಜ್ಯಂ ಪಾರಮೇಷ್ಟ್ಯಂ ವಾ ಆನಂತ್ಯಂ ವಾ ಹರೇ ಪದಂ. ದ್ರೌಪದಿ, ನಾವು ಕೃಷ್ಣನಿಂದ ಸಾಮ್ರಾಜ್ಯವನ್ನಾಗಲಿ ಸ್ವರಾಜ್ಯವನ್ನಾಗಲಿ ಭೋಜ್ಯವನ್ನಾಗಲಿ ವೈರಾಜ್ಯವನ್ನಾಗಲಿ ಪಾರಮೇಷ್ಟ್ಯವನ್ನಾಗಲಿ ಆನಂತ್ಯಗಳನ್ನಾಗಲಿ ನಾವು ಬಯಸಲಿಲ್ಲ. ನಮಗದ್ಯಾವುದೂ ಬೇಡ, ಕೇವಲ ಅವನ ಪಾದ ಸೇವೆ ಮಾಡುವ ಭಾಗ್ಯ ಸದಾ ನಮಗಿರಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ. ಲಕ್ಷ್ಮೀದೇವಿಯ ಕುಚ ಕುಂಕುಮ ಗಂಧ ಭರಿತವಾದ ಕೃಷ್ಣನ ಶ್ರೀಚರಣ ಏನಿದೆ, ಶ್ರೀಚರಣದ ರಜಗಳು ಕಣಗಳು, ಅದನ್ನು ಶಿರಸಾ ವಹಿಸಬೇಕು ಅಂತ ಆಸೆ ಪಡ್ತೇವೆ ಹೊರತು ಇನ್ನೇನು ಬೇಕಾಗಿಲ್ಲ. ಅವನ ಸಂಪತ್ತು, ಅವನ ಮೋಕ್ಷ ಯಾವುದೂ ಬೇಕಾಗಿಲ್ಲ ನಮಗೆ ಅಂತ ದ್ರೌಪದಿಯನ್ನು ಕುರಿತು 16,000 ಜನ 100 ಜನ ಪತ್ನಿಯರು ಅಷ್ಟಮಹಿಷಿಯರು ಹೇಳುವಂತಹ ಮಾತು ಇದಾಗಿದೆ. ಇದನ್ನು ವಾದಿರಾಜರು ಬಹಳ ಚಿಕ್ಕದಾಗಿ ಚೊಕ್ಕದಾಗಿ ಎಲ್ಲ ಭಾಗವತದ ಅರ್ಥವನ್ನು ತುಂಬಿ ನಮಗೆ ಅದನ್ನು ಕೊಟ್ಟಿದ್ದಾರೆ. ಅದರ ಒಂದು ಜಪ ಅಥವಾ ಅದರ ಪಾರಾಯಣಾದಿಗಳನ್ನು ನಾವು ಮಾಡುವುದರಿಂದಲೂ ಕೂಡ ಅಲ್ಲಿ ಹೇಳ್ತಾರೆ, ಭಾಗವತಕಾರರೇ ಇದನ್ನು ತಿಳಿಸ್ತಾ ಬರ್ತಾರೆ. ಎಷ್ಟರ ಮಟ್ಟಿಗೆ ಇದೆ ಅಂತಂದರೆ, ನಮಗೆ ಇದರ ಒಂದು ವಿಶೇಷವಾದ ವಿಷಯವನ್ನು ಹೇಳ್ತಾರೆ. ಅಲ್ಲಿ ದ್ರೌಪದಿ ಎಲ್ಲ ವೇದಗಳಿಗೆ ಅಭಿಮಾನಿಯಾಗಿದ್ದಾಳವಳು. ಅಂತಹ ದ್ರೌಪದಿಯ ಹತ್ತಿರ ಎಲ್ಲ ವಿಷಯಗಳನ್ನು ಒಂದೊಂದು ಒಬ್ಬೊಬ್ಬರೂ ಕೂಡ ಒಂದೊಂದು ಶಾಸ್ತ್ರಗಳಾಗಿ ತಮ್ಮಲ್ಲಿರ್ತಕ್ಕಂತಹ ವಿಷಯಗಳನ್ನು ಹಂಚಿಕೊಳ್ತಾ ಇದ್ದಾರೆ ಅಂತ ಭಾಗವತ ವರ್ಣನೆ ಮಾಡ್ತಾ ಬರುತ್ತೆ. ಹಾಗಾಗಿ ಆ ಭಾಗವತವೇ ಹೇಳುವ ಹಾಗೆ ನಾವು ಈ ಪರಮಾತ್ಮನ ರೂಪಗಳನ್ನು ಒಂದೊಂದು ವಿಧವಾಗಿ ನಾವು ಚಿಂತನೆ ಮಾಡ್ತಾ ಬಂದಿವಿ ಅಂತಾದರೆ ನಮಗೆ ಬೇಕಾಗಿರತಕ್ಕಂಥ ಎಲ್ಲ ವಿಧವಾದ ಸಂಪತ್ತು ಹೇಳ್ತಾರೆ. ಶಾಸ್ತ್ರಾಭಿಮಾನಿ ಸ್ವರೂಪರಾಗಿ ರುಕ್ಮಿಣಿ ಸತ್ಯಭಾಮೆಯರು, ರಮಾ ಸನ್ನಿಧಾನಕ್ಕೆ ಪಾತ್ರರಾದ ಇನ್ನಿತರ ಪತ್ನಿಯರು ಶಾಸ್ತ್ರಗಳನ್ನೇ ಪ್ರತಿನಿಧಿಸ್ತಾ ಇದ್ದಾರೆ. ಅದರಲ್ಲಿ ರುಕ್ಮಿಣಿ ಮುಂತಾದ ಶ್ರೇಷ್ಠರಾದ ಅಷ್ಟಪತ್ನಿಯರು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಭಾರತ, ಸಮಸ್ತ ಪಂಚರಾತ್ರಾಗಮ, ಮೂಲ ರಾಮಾಯಣ, ಶಾಸ್ತ್ರಾನುಸಾರಿಗಳಾದ ಪುರಾಣಗಳು, ಹೀಗೆ ಶಾಸ್ತ್ರಗಳನ್ನು 8 ವಿಧವಾದ ಶಾಸ್ತ್ರಗಳನ್ನು ಪ್ರತಿನಿಧಿಸ್ತಾ ಬರ್ತಾರೆ. ಅದರಲ್ಲೂ ಇನ್ನೂ ಹೇಳ್ತಾರೆ, ಕೃಷ್ಣನಿಗೆ ಶ್ರೀ ಸ್ವರೂಪಳಾಗಿ ರುಕ್ಮಿಣಿ, ಭೂಸ್ವರೂಪಳಾದಂತಹ ಸತ್ಯಭಾಮೆ, ಷಣ್ಮಹಿಷಿಯರಲ್ಲಿ ರಮಾ ವಿಶೇಷ ಸನ್ನಿಧಾನಕ್ಕೆ ಪಾತ್ರಳಾದವಳು ಜಾಂಬುವತಿ, ಯಮುನೆಯ ಸಹೋದರಿಯಾದ ಕಾಳಿಂದಿ, ತನ್ನ ತಂದೆಯ ಸಹೋದರಿಯಾದ ರಾಜಾದಿ ದೇವಿಯ ಮಗಳಾದ ಮಿತ್ರವಿಂದೆ, ತನ್ನ ತಂದೆಯ ಇನ್ನೊಬ್ಬ ಸಹೋದರಿ ಪೃಥುಕೀರ್ತಿಯ ಮಗಳಾದ ಭದ್ರೆ, ನಗ್ನಜಿತ್ರಾಜನ ಮಗಳಾದ ನೀಲ ಹಾಗೂ ಮುದ್ರದೇಶರಾಜನ ಮಗಳಾದ ಲಕ್ಷಣ, ಹೀಗೆ 8 ಮಂದಿ ಕನ್ಯೆಯರು ಪರಮಾತ್ಮನ ನೆಚ್ಚಿನ ಪಟ್ಟದ ರಾಣಿಯರಾಗಿದ್ದಾರೆ. ಇದರಲ್ಲಿ ರುಕ್ಮಿಣಿ ಸತ್ಯಭಾಮೆಯರು ಲಕ್ಷ್ಮಿಯ ಸಾಕ್ಷಾತ್ ಸ್ವರೂಪರಾದರೆ, ಜಾಂಬವತಿ ಮೊದಲಾದ 6 ಮಹಿಷೆಯರು ರಮಾದೇವಿಯ ಸನ್ನಿಧಾನಕ್ಕೆ ಪಾತ್ರರಾಗಿರತಕ್ಕಂಥವರು. ಇನ್ನು ಉಳಿದಂತಹ 16,100 ಜನ ಪತ್ನಿಯರು ರಮಾ ಸನ್ನಿಧಾನವೇ ಇದೆ. ಹಾಗಾಗಿ ಪರಮಾತ್ಮ ರುಕ್ಮಿಣಿ ಸತ್ಯಭಾಮೆಯರನ್ನು ಬಿಟ್ಟು ಉಳಿದ ಎಲ್ಲ ಕೃಷ್ಣನ ಪತ್ನಿಯರಲ್ಲೂ ರಮಾ ಸನ್ನಿಧಾನವೇ ಇದೆ. ಯಾಕೆ ಅಂದರೆ
ಅಲ್ಲಿ ಹೇಳ್ತಾರೆ, ರೇಮೇ ರಮಾಭಿರ್ ನಿಜ ಸೌಖ್ಯ ಸಂಪ್ಲುತೋ ಅಂತ ಭಾಗವತಕಾರರೇ ತಿಳಿಸ್ತಾರೆ. ಅಲ್ಲಿ ರಾಮ ಅಂತ ಹೇಳ್ಬೋದಾಗಿತ್ತು, ರಮಾಭಿ ನಿಜ ಸೌಖ್ಯ ಸಂಪ್ಲುತಃ, ರಮಾ ಶಬ್ದ ಪ್ರಯೋಗ ಮಾಡಿದ್ದರಿಂದ ರಮಾದೇವಿಯ ವಿಶೇಷವಾದ ಸನ್ನಿಧಾನ ಅದರಲ್ಲಿ ಇದೆ ಅಂತ ಸ್ಪಷ್ಟವಾಗಿ ತಿಳಿಸಿದ ಹಾಗೆ ಆಗತ್ತೆ. ಹೀಗೆ ಕುರುಕ್ಷೇತ್ರದಲ್ಲಿ ಗ್ರಹಣ ಕಾಲದಲ್ಲಿ ಶಾಸ್ತ್ರಾಭಿಮಾನಿಯಾದ ದ್ರೌಪದಿಯ ಮುಂದೆ ಕೃಷ್ಣನ ಗುಣಗಾನವನ್ನು ಮಾಡಿದ್ದಾರೆ. ಇದು ಭಾಗವತ ತಿಳಿಸಿಕೊಟ್ರೆ ಎಲ್ಲ ವಿಷಯವನ್ನು ನಾವು ಅಧ್ಯಯನ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ ನಮ್ಮ ಒಳಿತಿಗಾಗಿ, ನಮ್ಮೆಲ್ಲರ ಒಂದು ಜ್ಞಾನೋದಯಕ್ಕೋಸ್ಕರ ಮತ್ತು ಬರಬಹುದು ನಮ್ಮಲ್ಲಿರ್ತಕ್ಕಂತಹ ಅಜ್ಞಾನವನ್ನು ಪರಿಹಾರ ಮಾಡಬೇಕು ಅನ್ನೋ ದೃಷ್ಟಿಯಿಂದ ವಾದಿರಾಜರು ಈ ಸ್ತೋತ್ರವನ್ನು ಮಾಡಿಕೊಟ್ಟಿದ್ದಾರೆ. ಅದರ ಉಪಯೋಗವನ್ನು ಪಡೆದುಕೊಳ್ಳೋಣ. ಅದರಿಂದ ಎಲ್ಲರೂ ಕೂಡ ಜ್ಞಾನವಂತರಾಗಿ ಒಳ್ಳೆಯ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಕೃಷ್ಣಾರ್ಪಣಮಸ್ತು.